ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಬಂಗಾರದ ಪಂಜರ ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಆ ಸಿನಿಮಾದಲ್ಲಿ ನಾವು ಏನನ್ನು ಕಲಿಬಹುದು ಮತ್ತು ಅದು ಏನನ್ನು ಹೇಳ್ತಾ ಇದೆ ಅಂತ ನನಗನ್ಸಿದ್ದನ್ನು ಹೇಳೋದಕ್ಕೆ ಬಂದಿದ್ದೇನೆ. ಬಂಗಾರದ ಪಂಜರ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಒಂದು ಚಿತ್ರ, ನಿಮಗೆ ಗೊತ್ತಿದೆ. ಅದರಲ್ಲಿ ಏನು ಹೇಳುತ್ತೆ, ಕತೆ ಏನಿದೆ ಅಂದರೆ, ಒಬ್ಬ ಶ್ರೀಮಂತ ಕುಟುಂಬದವರು ಅವರ ಮಗನನ್ನು ಬಡ ಕುಟುಂಬದಲ್ಲಿ ಬಿಟ್ಟಿರ್ತಾರೆ ಕಾರಣಾಂತರಗಳಿಂದ ಬೆಳೆಯೋದಕ್ಕೆ. ರಾಜ್ಕುಮಾರ್ ಅವರು ಅವರನ್ನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಬೆಳೀತಾ ಇರ್ತಾರೆ. ಅಲ್ಲಿ ನಂತರ ಅವರ ಅಪ್ಪ ಅಮ್ಮ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಅಲ್ಲಿ ಅವರ ಶ್ರೀಮಂತಿಕೆಯ ಮನೆಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಆ ಸಂತೋಷ ಸಿಗೋದಿಲ್ಲ. ಯಾಕೆಂದರೆ ಅವರಿಗೆ ಈ ಹಳ್ಳಿಯಲ್ಲಿ ಅವ್ರು ಬಿಟ್ಟಿರ್ತಾರಲ್ಲ, ಆ ನೆನಪೇ ಕಾಡ್ತಾ ಇರುತ್ತೆ. ಅವರ ಬೆಳೆಸಿದಂತಹ ಅಪ್ಪ ಅಮ್ಮನ ನೆನಪೇ ಅವ್ರನ್ನ ಕಾಡ್ತಾ ಇರುತ್ತೆ. ಅವರಿಗೆ ಅಲ್ಲಿ ಅಂಥ ಶ್ರೀಮಂತಿಕೆಯ ಆ ಸಂಪತ್ತಿನ ಅರಮನೆಯಲ್ಲೂ ಕೂಡ ಸಂತೋಷ ಸಿಗೋದಿಲ್ಲ ಅಥವಾ ಅದನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಇದು ಏನು, ಇದರ ಅರ್ಥ ಏನು? ಆ ಸಿನಿಮಾ ನೀವೆಲ್ಲ ನೋಡಿರ್ತೀರ. ಅದರಲ್ಲಿ ನಿಮಗೆ ಹಾಸ್ಯ ಇದೆ, ಹಾಗೆ ಒಂದು ನಿಮ್ಮ ಒಳಗಿನ ಭಾವಬಿಂದುವನ್ನು ಪ್ರಚೋದಿಸುವಂತಹ ನಟನೆ ಇದೆ, ನಿಮ್ಮಲ್ಲಿ ಕಣ್ಣೀರನ್ನು ತರಿಸುವಂತಹ ಚಿತ್ರ ಅದು. ಆ ರೀತಿಯ ಚಿತ್ರ, ನೀವು ಒಂದು ಚಿತ್ರವನ್ನು ನೋಡಿದ ನಂತರ ನಿಮ್ಮಲ್ಲಿ ಒಂದು ಇಂಪ್ಯಾಕ್ಟನ್ನು ಮಾಡಬೇಕದು. ಆ ಇಂಪ್ಯಾಕ್ಟನ್ನು ಆ ಚಿತ್ರ ಮಾಡುತ್ತೆ ಅಂತ ನನಗನ್ಸುತ್ತೆ. ಅಂದರೆ ನಮ್ಮ ನಿಜವಾದ ಸಂತೋಷ ಎಲ್ಲಿದೆ ಅನ್ನೋದನ್ನು ನಾವು ಕಂಡುಕೋಬೇಕು. ಎಲ್ಲಿದೆ ನಮ್ಮ ನಿಜವಾದ ಸಂತೋಷ? ಸಂಪತ್ತಿನಲ್ಲಿದೆಯೇ? ಪ್ರೀತಿಯಲ್ಲಿದೆಯೇ? ಬಂಗಾರದ ಪಂಜರ ಅಂತ ಅವ್ರು ಹೇಳ್ತಾರೆ. ಯಾವುದಕ್ಕೆ ಹೇಳಿ? ಅವರು ಅಲ್ಲಿ ಅವರ ಅಪ್ಪ ಅಮ್ಮ ಅವ್ರನ್ನ ಕರ್ಕೊಂಡು ಹೋದಾಗ ಅವರ ಸಂಪತ್ತಿನ ಅರಮನೆಯಲ್ಲಿ ಅವ್ರನ್ನ ಇರ್ತಾರಲ್ಲ, ಅದು ರಾಜ್ಕುಮಾರ್ ಅವರಿಗೆ ಬಂಗಾರದ ಪಂಜರವಾಗಿತ್ತು. ಏಕೆಂದರೆ ಅಲ್ಲಿ ಅವರಿಗೆ ಪ್ರೀತಿ ಕಾಣ್ತಾ ಇಲ್ಲ. ಯಾಕೆಂದರೆ ಅವರ ಪ್ರೀತಿ, ಅಟ್ಯಾಚ್ಮೆಂಟ್ ಎಲ್ಲ ಇದ್ದಿದ್ದು ಈ ಹಳ್ಳಿಯ ಅವ್ರನ್ನ ಬೆಳೆಸಿದ ಅಪ್ಪ ಅಮ್ಮನ ಜೊತೆ, ಆಮೇಲೆ ಹಳ್ಳಿಯ ಜೀವನದ ಜೊತೆ, ಅಲ್ಲಿ ಕುರಿ ಜೊತೆ ಅವರು ಇರ್ತಾ ಇದ್ದಿದ್ದು ಅದೆಲ್ಲ. ಅಲ್ಲಿ ಅವರು ಸಂತೋಷವನ್ನು ಕಂಡುಕೊಂಡಿದ್ದರು. ಅಂದರೆ ಇದನ್ನು ನೋಡಿ, ಎಷ್ಟು ಪ್ರಸ್ತುತವಾಗಿದೆ ಇದು ಇವತ್ತಿನ ಕಾಲಕ್ಕೆ, ಅಂದಿನ ಕಾಲಕ್ಕೆ, ಮುಂದಿನ ಕಾಲಕ್ಕೆ. ಸಂಪತ್ತು ನಮಗೆ ಸಂತೋಷವನ್ನು ಕೊಡೋದಿಲ್ಲ, ಅಥವಾ ಸಂಪತ್ತೇ ನಮಗೆ ಸಂತೋಷವನ್ನು ಕೊಡೋದಿಲ್ಲ. ನಮಗೆ ಜೀವನ ಮಾಡೋದಕ್ಕೆ ಹಣಕಾಸು ಬೇಕಾಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಅದೊಂದು ಕ್ಷಣಿಕ ತೃಪ್ತಿಯನ್ನು ಕೊಡ್ಬೋದು ನಿಮಗೆ ಸಂಪತ್ತು. ಆದರೆ ನಿಜವಾದ ಸಂತೋಷ ಯಾವುದು? ಮನುಷ್ಯನಲ್ಲಿ ಇರ್ತಕ್ಕಂಥ ನಿಜವಾದ ಸಂತೋಷ ಯಾವುದು? ನಿಜವಾದ ತೃಪ್ತಿ ಎಲ್ಲಿಂದ ಬರುತ್ತೆ? ಅದು ಪ್ರೀತಿಯಿಂದ ಬರುತ್ತೆ, ವಿಶ್ವಾಸದಿಂದ ಬರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ನಾವು ಸರಳವಾಗಿ ಬದುಕಬೇಕು? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಅಸಮಾನತೆ ಅನ್ನೋದಿದೆ. ಹಾಗಾಗಿ ಈ ಅತಿ ಸಂಪತ್ತಿನ ವೈಭವ ಅಥವಾ ಪ್ರದರ್ಶನ ಇದನ್ನೆಲ್ಲ ನಾವು ಮಾಡಬಾರ್ದು ಅಂತ ಅನಿಸುತ್ತೆ. ಅತಿ ವೈಭವವನ್ನು ಮಾಡೋದು, ಅತಿ ಆಡಂಬರವನ್ನು ಮಾಡುವಂಥದ್ದು, ಇದು ಮಾಡಬಾರ್ದು. ಯಾಕಾಗಿ ಅಂದರೆ, ಇದು ನಾನು ಸಿನಿಮಾದಿಂದ ಸ್ವಲ್ಪ ಈ ಕಡೆ ಬಂದು ಮಾತಾಡ್ತೀನಿ. ಆಡಂಬರ ಅನ್ನೋದು ಏನಾಗುತ್ತೆ ಅಂದರೆ, ಅದೇ ಒಂದು ನಾರ್ಮ್ ಆಗ್ತಾ ಬಂದ್ಬಿಡುತ್ತೆ. ಮುಂದಿನ ತಲೆಮಾರುಗಳಿಗೆ ಈ ಆಡಂಬರದ ಆಚರಣೆಗಳ ಮೇಲೆ ನಂಬಿಕೆ ಬರುತ್ತೆ. ಆದರೆ ಆಚರಣೆಯ ವಸ್ತು ಒಂದಿರುತ್ತೆ, ಅದರ ಮೇಲೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಆಚರಣೆಗಿಂತ ಆಚರಣೆಯ ವಸ್ತು ಮುಖ್ಯ ಆಗಿರುತ್ತೆ. ನಾವು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇರಲಿ, ಇದು ಬೇರೆ ವಿಚಾರ. ಬಟ್ ಆ ಸಿನಿಮಾದಲ್ಲಿ ಅವರ ನಟನೆ ನಮ್ಮನ್ನೆಲ್ಲ ಸೆಳೆಯುತ್ತೆ, ನಮ್ಮ ಭಾವಬಿಂದುವನ್ನು ಪ್ರಚೋದಿಸುತ್ತೆ. ಒಂದು ಕಲಾತ್ಮಕ ಕಣ್ಣೀರು ಅಂತ ನಾನು ಹೇಳ್ಬೋದೇನಪ್ಪ. ಅದು ನಮಗದು ಎಂಡಿಂಗೆಲ್ಲ ಆಗುತ್ತೆ. ಯಾಕಾಗಿ ಅಂದರೆ, ಅವರ ಪಾತ್ರವನ್ನು ಪ್ರವೇಶ ಮಾಡಿ ನೈಜವಾಗಿ ನಟನೆ ಮಾಡ್ತಾರಲ್ಲ, ಅವರೇ ಆ ಪಾತ್ರ ಪ್ರವೇಶ, ಪರಕಾಯ ಪ್ರವೇಶ ಮಾಡಿ ನಟಿಸ್ತಾರಲ್ಲ, ಅದು ನಮಗೆ ಖುಷಿಯನ್ನು ಕೊಡುತ್ತೆ, ಭಾವಬಿಂದುವನ್ನು ಪ್ರಚೋದಿಸುತ್ತೆ.
ನೋಡಿ, ಅವರೊಬ್ಬ ಹಳ್ಳಿಯ ಹುಡುಗನಾಗಿ ಬೆಳೆದಿರ್ತಾರೆ. ಅಲ್ಲಿ ಅವರ ಅಪ್ಪ ಅಮ್ಮನ ಜೊತೆಗೆ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿರ್ತಾರೆ. ಆ ಹಳ್ಳಿಯ ಜೀವನದ ಬಗ್ಗೆ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿರ್ತಾರೆ. ಅಲ್ಲಿಂದ ಅವರು ಅಲ್ಲಿ ಆ ಶ್ರೀಮಂತಿಕೆಯ ಮನೆಗೆ ಹೋದ ತಕ್ಷಣ ಅವರಿಗೆ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕಾಗಲ್ಲ, ಅಥವಾ ಅಲ್ಲಿ ಅವರಿಗೆ ಆ ಪ್ರೀತಿಯ ಕೊರತೆ ಕಾಣ್ತೇನೋ. ಆಮೇಲೆ ಅಲ್ಲಿ ಇರತಕ್ಕಂಥವರಿಗೂ ಕೂಡ ಇವರ ಸ್ಟೇಟಸ್ ಕಡಿಮೆ ಆಯಿತು ಅನ್ನುವ ಅವನು ನಮ್ಮ ಸ್ಟೇಟಸ್ಸಿನವನು ಅಲ್ಲ, ಸರಿಯಾಗಿಲ್ಲ ಅನ್ನೋದು ಕೂಡ ಅನ್ನಿಸ್ತಾ ಇದ್ದಿದ್ದು. ಸೊ ಇದೆಲ್ಲ ನೋಡಿ ನಾವು ಇದನ್ನೆಲ್ಲ ಇವತ್ತಿನ ಜೀವನಕ್ಕೆ ಅನುಸರಿಸಿ ನೋಡಿದಾಗ ಎಷ್ಟೋ ಸಲ ಹೊರಗಡೆ ನೋಡ್ತಾ ಇರ್ತೀವಿ ನಾವು. ಸ್ಟೇಟಸ್ಸು ಇದನ್ನೆಲ್ಲ ಮೇಂಟೈನ್ ಮಾಡ್ತಕ್ಕಂಥವರೆಲ್ಲ ಇರ್ತಾರೆ. ಯಾಕೆ ಅದು ಇದೆ ನಮ್ಮಲ್ಲಿ? ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ಪ್ರೀತಿ ವಿಶ್ವಾಸ ಅಲ್ವಾ? ನಾವು ಅದನ್ನು ಯೋಚನೆ ಮಾಡಬೇಕಾಗಿದೆ ಅಲ್ವಾ? ಅದು ಈ ರೀತಿಯ ಮೂಲಭೂತ ಚಿಂತನೆಯನ್ನು ನಮ್ಮಲ್ಲಿ ಬರುವಂತೆ ಮಾಡುತ್ತೆ. ಈ ರೀತಿಯ ಚಿತ್ರಗಳು ನೋಡಿ ಎಷ್ಟು ಧನಾತ್ಮಕವಾದಂತಹ ವಿಚಾರವನ್ನು ನಮ್ಮ ತಲೆಯಲ್ಲಿ ತುಂಬುತ್ತೆ ಅಂತ. ಇದು ಇರಬೇಕು. ಇದರಲ್ಲಿ ನೋಡಿ, ಇವತ್ತಿನ ಸಿನಿಮಾಗಳಲ್ಲಿ ಬಂದಿದೆಯೇನೋ ನನಗೆ ಗೊತ್ತಿಲ್ಲ, ಈ ರೀತಿಯ ಧನಾತ್ಮಕ ಚಿಂತನೆಯನ್ನು ನಾವು ತೆಗೆದುಕೊಂಡು ಹೊರಬರುವಂತಹ ಸಿನಿಮಾಗಳು ಹೆಚ್ಚು ಕಾಣ್ತಾ ಇಲ್ಲ. ಅದಕ್ಕಾಗಿ ನಾನು 1-2 ವರ್ಷದಿಂದ ಇವತ್ತಿನ ಸಿನಿಮಾಗಳು ಮತ್ತು ನಮ್ಮ ಯುವಜನತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಹೇಳಿದ್ದೆ, ಇವತ್ತಿನ ಸಿನಿಮಾಗಳಲ್ಲಿ ಆ ಆತ್ಮ ಅನ್ನೋದೇ ಇಲ್ಲ, ಸಿನಿಮಾದ ಆತ್ಮ ಅನ್ನೋದು ಇಲ್ಲ. ಅದು ಎಲ್ಲಿ ಮಿಸ್ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದು ಇರಬೇಕಾಗ್ತದೆ. ಅದು ಆ ಸಿನಿಮಾದಲ್ಲಿ ಇತ್ತು ಅಂತ ಹೇಳ್ತಾ, ನೀವೆಲ್ಲರೂ ಆ ಸಿನಿಮಾ ನೋಡದೇ ಇದ್ದರೆ ಇನ್ನೊಂದ್ಸಲಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ.